ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಅಲ್ಲಿ ಫೇಲ್ಯೂರ್ ಆಗಿರ್ತಕ್ಕಂಥದ್ದು NCP ಮತ್ತೆ ಶಿವಸೇನೆ. ಇವತ್ತು ಏಕನಾಥ್ ಶಿಂದೆ ಅವರು BJP ಅವರ ತೆಕ್ಕೆಯಿಂದ ಇವತ್ತು ಏಕನಾಥ್ ಶಿಂದೆಗೆ ಬಂದಿರತಕ್ಕಂಥ ವೋಟ್ಸು, ಏಕನಾಥ್ ಶಿಂದೆ ಕಳಿಸಿರ್ತಕ್ಕಂಥ ಸ್ಥಾನಗಳು ಅಟ್ ದಿ ಕಾಸ್ಟ್ ಆಫ್ BJP ಅಂತಕ್ಕಂಥ ಪ್ರಶ್ನೆ ಬರುತ್ತೆ ಇಲ್ಲಿ. ಇಟ್ ಈಸ್ ನಾಟ್ ಆಸ್ ಸಚ್ ಏಕನಾಥ್ ಶಿಂದೆ ಅವ್ರ ತಕ್ಕಂಥದ್ದು ಅಲ್ಲ. ಹಾಗೇನೆ ಇವರು ಲಾಸ್ ಆಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಈಗ ಇದು ಉದ್ಧವ್ ಠಾಕ್ರೆ, ಇದು NCP ಮತ್ತೆ ಇದು ಶಿವಸೇನೆ ಇರ್ತಕ್ಕಂಥವ್ರಿಗೆ ಯಾರಿಂದ ಲಾಸ್ ಆಯ್ತು ಅಂತಕ್ಕಂಥದ್ದು ಅಟ್ ದಿ ಕಾಸ್ಟ್ ಆಫ್ ಕಾಂಗ್ರೆಸ್ ಅಂತಕ್ಕಂಥ ಪ್ರಶ್ನೆ. ಸೊ ಹೀಗಾಗಿ ನಾವು ಜನ ಒಂದು ಮನದಾಳ ಮತ್ತು ಮನೋಧೋರಣೆಯನ್ನು ಅರ್ಥ ಮಾಡ್ಕೋಬೇಕು. ಯಾವ ಮತದಾರನು ಕೂಡ ಈ ರೀತಿ 5 ವರ್ಷದಲ್ಲಿ 3 ಸರ್ಕಾರಗಳು 4 ಸರ್ಕಾರಗಳು ಬದಲಾವಣೆ ಆಗ್ತಕ್ಕಂಥದ್ದನ್ನು ಇಷ್ಟಪಡೋದಿಲ್ಲ. ಅದಕ್ಕೆ ಇದು ಸ್ಪಷ್ಟ ಜನಾದೇಶ ಅಂತ ನಾವು ಹೇಳಬೇಕಾಗತ್ತೆ. ಈ ರೀತಿ ನೀವು ಐತಿಹಾಸಿಕವಾದಂತಹ ಒಂದು ಜನಾದೇಶ ಕೊಡಬೇಕಾಗಿದ್ರೆ ಜನರು ಎಷ್ಟು ರೋಸ್ ಹೋಗಿದ್ದಾರೆ ಅಂತಕ್ಕಂಥದ್ದು ಇದು ಪಾಠ ಆಗ್ಬೇಕಾಗಿರೋದು. ಈ ಚುನಾವಣೆಯ ಫಲಿತಾಂಶ ಇದು ದೊಡ್ಡ ಪಾಠ ನಿಮಗೆ ಶಿವಸೇನೆ ಮತ್ತೆ NCPಗೆ ಅಂತ ನಾವು ಹೇಳಬೇಕಾಗತ್ತೆ. ಈಗ ನಾನು ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ನನಗೆ ಕುತೂಹಲ ಇರುವಂಥದ್ದು, ಲೋಕಸಭಾ ಚುನಾವಣೆ ಅಂತ ಬಂದಂತಹ ಸಂದರ್ಭದಲ್ಲಿ ಬಿಜೆಪಿಯನ್ನು ತಿರಸ್ಕರಿಸಿದಂತಹ ಮಹಾರಾಷ್ಟ್ರದ ಜನ ಅಸೆಂಬ್ಲಿ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಬಿಜೆಪಿಯನ್ನು ಅಪ್ಕೊಂಡಿದೆ. ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅವರ ಫೇಸಲ್ಲಿ ಹೋಗ್ತಾರೆ, ಅದು ಬೇರೆ ರೀತಿಯ ವಿಷಯಗಳು ಬರುತ್ತೆ. ಮೋದಿ ಅವರ ಫೇಸ್ ಅಂತ ಬಂತು. ಮಹಾರಾಷ್ಟ್ರದ ಈಗ ಅಸೆಂಬ್ಲಿ ಚುನಾವಣೆಯಲ್ಲಿ ಮೋದಿ ಅವರು ತುಂಬಾ ಕಡಿಮೆ ಪ್ರಚಾರ ಮಾಡಿದ್ದು ಕೂಡ, ಹೀಗಿದ್ರೂ ಕೂಡ ಬಿಜೆಪಿಯನ್ನು ಅಪ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಈಗ ಮೋದಿಯನ್ನ ನೋಡಿ ಮತವನ್ನ ಹಾಕಿರುವಂಥದ್ದು ಅಥವಾ ಸ್ಥಳೀಯವಾಗಿ ವರ್ಕೌಟ್ ಆಗಿರುವಂಥದ್ದು ಇದರಲ್ಲಿ ದೇರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್ ಮಹೇಶ್. ಆಫ್ ಕೋರ್ಸ್ ಇಟ್ ಇಸ್ ಅ ವೆರಿ ಗುಡ್ ಕ್ವಶನ್. ನಮ್ಮ ದೇಶದ ಜನತೆ ಯಾವ ರೀತಿ ಯಾವ ಚುನಾವಣೆ ಸಮಯದಲ್ಲಿ ವೋಟ್ ಮಾಡ್ತಾರೆ ಅಂತಕ್ಕಂಥದ್ದು ಇಟ್ ಈಸ್ ದಿ ಬಿಗ್ಗೆಸ್ಟ್ ಕ್ವಶನ್. ಇವತ್ತು ಬಿಗ್ಗೆಸ್ಟ್ ಡೆಮಾಕ್ರಸಿನಲ್ಲಿ ಇದ್ರ ಬಗ್ಗೆ ದೊಡ್ಡ ರಿಸರ್ಚ್ಗಳೇ ಆಗೋಗ್ಬಿಟ್ಟಿದೆ ಬೇರೆ ಬೇರೆ ದೇಶಗಳ ಡೆಮಾಕ್ರಸೀಸು. ಯಾಕೆಂತ ಹೇಳಿದ್ರೆ ನಮ್ಮ ಮತದಾರ ಅಂತಕ್ಕಂಥ ಅವನು ಬುದ್ಧು ಅಲ್ಲ, ಅವನು ಪ್ರಜ್ಞಾವಂತ ಮತದಾರ ಇದ್ದಾನೆ, ಅವನು ಬಹಳ ಬುದ್ಧಿವಂತ ಇದ್ದಾನೆ. ಲೋಕಸಭೆ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ನೋಡಿ ಓಟ್ ಹಾಕಿದ್ರ ಅಲ್ಲ, ಹಾಗೇನೆ ನೀವು ಮಹಾರಾಷ್ಟ್ರ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ನೋಡಿ ಮಾಡಿದ್ರ ಅಲ್ಲ. ಹಾಗಾಗಿ ಇದು ಆಯಾಯ ಸಂದರ್ಭಗಳಲ್ಲಿ ಒಂದು ಪ್ರಾದೇಶಿಕವಾಗಿ ಸ್ಥಳೀಯವಾಗಿ ಎಷ್ಟೋ ವಿಚಾರಗಳು ವಿಧಾನಸಭೆ ಚುನಾವಣೆಗಳ ಮೇಲೆ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು. ಇಲ್ಲಿ ನರೇಂದ್ರ ಮೋದಿ ಅವರ ಏಕೈಕ ಒಂದು ಚರಿಷ್ಮಾ ನರೇಂದ್ರ NDA ಸರ್ಕಾರದ ಒಂದೇ ಅಲ್ಲ, ಇಟ್ ಆಡ್ಸ್ ಲೋಕಲ್ ಫ್ಯಾಕ್ಟರ್ಸ್, ಲೋಕಲ್ ಪಾಲಿಟಿಕ್ಸ್ ಇವೆಲ್ಲವೂ ಕೂಡ ಆಡ್ ಆಗುತ್ತೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಇವತ್ತಿನ ಒಂದು ಸ್ಥಳೀಯ ಒಂದು ವಿಚಾರಗಳು ಏನಿದೆ ಅದು ಇವತ್ತಿನ ವಿಧಾನಸಭೆ ಚುನಾವಣೆಯಲ್ಲಿ ನೇರವಾಗಿ ರಿಫ್ಲೆಕ್ಟ್ ಆಗಿದೆ. ಯಾವುದಾದ್ರು ಸ್ಥಳೀಯ ವಿಚಾರಗಳು ಇವರ ಕಚ್ಚಾಟಗಳೇ, ಶಿವಸೇನೆ ಮತ್ತೆ NCP ಕಚ್ಚಾಟಗಳಿಂದಲೇ ಜನರು ರೋಸ್ ಹೋಗ್ಬಿಟ್ಟು ನಿಮ್ಮಂತವ್ರು ಬೇಡ, ನಾವು ಅಸೆಂಬ್ಲಿಗೆ ಇವ್ರಿಗೆ ಕೊಡ್ತೀವಿ ಅಂತಕ್ಕಂಥದ್ದು ಕೊಟ್ಟಿದ್ದು. ಒಂದು ವೇಳೆ ಶಿವಸೇನೆ ಒಟ್ಟಾಗೆ ಇದ್ದಿದ್ದರೆ, NCPನೇ ಒಟ್ಟಾಗಿ ಇದ್ದಿದ್ದರೆ ಈ ರಿಸಲ್ಟ್ ಬರ್ತಾ ಇತ್ತ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಸೊ ಹೀಗಾಗಿ ನಾವು ಯಾವಾಗಲೂ ಇದು ಮಾಡಬೇಕಾಗಿದ್ರೆ ಲೋಕಸಭೆ ಚುನಾವಣೆಗೆ ಬರ್ತಕ್ಕಂಥ ಫಲಿತಾಂಶಗಳೇ ಬೇರೆ ಇರುತ್ತೆ, ಮತ್ತೆ ರಾಜ್ಯದ ವಿಧಾನಸಭೆಗಳಿಗೆ ಬರ್ತಕ್ಕಂಥ ಫಲಿತಾಂಶಗಳೇ ಬೇರೆ ಇರುತ್ತೆ. ಹಾಗಾದ್ರೆ ಇದಕ್ಕೊಂದು ಎಕ್ಸೆಪ್ಷನ್ಸ್ ಇದೆ. ಅಂತ ಎಕ್ಸೆಪ್ಷನ್ ಸ್ಟೇಟ್ಸ್ ಯಾವುದಪ್ಪ ಅಂತ ಹೇಳಿದ್ರೆ ದಟ್ ಈಸ್ ಒನ್ ಈಸ್ ತಮಿಳುನಾಡು, ಅನದರ್ ಒನ್ ಈಸ್ ಆಂಧ್ರ ಪ್ರದೇಶ್. ಈ ಒಂದು ಇದ್ರಲ್ಲಿ ನೋಡಿದಾಗ ನಿಮಗೆ ನೀವು ಕಳೆದ ಒಂದು ಲೋಕಸಭೆ ಚುನಾವಣೆ ವಿಧಾನಸಭೆ ಚುನಾವಣೆ ನೋಡ್ತಾನೆ ಬನ್ನಿ, ಯಾವ ಒಂದು ಪಾರ್ಟಿಗೆ ಅವ್ರು ಇದು ಮಾಡಿರ್ತಾರೋ ಅದೇ ಪಾರ್ಟಿಗಳಲ್ಲಿ ಬಂದಿರುತ್ತೆ. DMK ಅಂತ ಹೇಳಿದ್ರೆ DMKನೇ ಇದಾಗಿರುತ್ತೆ, ಮತ್ತೆ ಅಣ್ಣಾ DMK ಅಂತ ಹೇಳಿದ್ರೆ ಅಣ್ಣಾ DMKಗೆ ಇದು ಮಾಡಿರುತ್ತೆ. ಈ ರೀತಿಯಾದಂತಹ ಒಂದು ವರ್ಸಟಾಲಿಕ್ ಪಾಲಿಟಿಕ್ಸ್ ನಾವು ನೋಡ್ತಕ್ಕಂಥದ್ದು ದೇಶದಲ್ಲಿ ತಮಿಳುನಾಡು ಜನರ ಒಂದು ಇದನ್ನು ನೋಡಿದಾಗ ನಮಗೆ ಕಾಣುತ್ತೆ ವಿನಃ ಇದು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಈಗಾಗಿರ್ತಕ್ಕಂಥ ಚುನಾವಣೆ ಪ್ರಾಯಶಃ ನಾವು ಇನ್ನು 1 ವರ್ಷದ ಕಾಲ ಒಂದು ವಿಶ್ಲೇಷಣೆ ಮಾಡ್ತಕ್ಕಂಥ ಒಂದು ಚುನಾವಣೆಯ ಫಲಿತಾಂಶ ಅಂತ ನಾವು ಹೇಳಬೇಕಾಗುತ್ತೆ. ಸರ್, ಕೊನೆಯದಾಗಿ ಇಲ್ಲಿ ಜಾರ್ಖಂಡ್ ಎಲೆಕ್ಷನ್ ಬಗ್ಗೆ ಮಾತನಾಡೋದಾದ್ರೆ, ಜಾರ್ಖಂಡ್ ಬಗ್ಗೆ ಒಂದು ನಿರೀಕ್ಷೆ ಇತ್ತು, ಎಲ್ಲ ಸಮೀಕ್ಷೆಗಳು ಕೂಡ ಬಿಜೆಪಿ ಬರುತ್ತೆ ಅಂತ ಹೇಳಿ. ಬಟ್ ಈಗ ಬಂದಿರುವಂಥ ರಿಸಲ್ಟ್ ಅನ್ನು ನೋಡಿದ್ರೆ ಮತ್ತೆ ಕಾಂಗ್ರೆಸ್ ನೇತೃತ್ವದ ಅಧಿಕಾರಕ್ಕೆ ಬರೋದು ಎಲ್ಲಿ ಹಿನ್ನಡೆ ಆಯಿತು ಬಿಜೆಪಿಗೆ ನಿಮ್ಗೆ ಅನಿಸ್ತಾ ಇರುವಂಥದ್ದು? ಯಾಕಂದ್ರೆ ಮೇಲ್ನೋಟಕ್ಕೆ ಕಳೆದ ಬಾರಿ 2019 ಟ್ರೆಂಡ್ ಹೇಳ್ತೀನಿ ನಿಮಗೆ, 33% ವೋಟ್ ಶೇರ್ ಇತ್ತು ಬಿಜೆಪಿಗೆ, 25 ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದ್ದು. ಈ ಬಾರಿ ಕೇವಲ 3 ಕ್ಷೇತ್ರದನ್ನ ಮಾತ್ರ ಗೇನ್ ಮಾಡ್ಕೊಂಡಿರುವಂತದ್ದು. ಸರ್ ನೋಡಿ, ಕಳೆದ ಚುನಾವಣೆಗೂ ಈ ಚುನಾವಣೆಗೂ ಹೋಲಿಸ್ಕೊಂಡ್ರೆ ಕಳೆದ ಬಾರಿ ಬಿಜೆಪಿ 25 ಗೆದ್ದಿದ್ದು 2019, ಈ ಬಾರಿ 26 ಗೆದ್ದಿದ್ದೀವಿ. 26 ಲೀಡಿಂಗ್ ಅಲ್ಲಿ +1 ಆಗಿದೆ. JMM ಕಳೆದ ಬಾರಿ 30 ಇತ್ತು, ಈ ಬಾರಿ 31 ಇದೆ. ಕಾಂಗ್ರೆಸ್ ಕಳೆದ ಬಾರಿ 16 ಇತ್ತು, ಈ ಬಾರಿ 14 ಇದೆ. ಸೊ ಇಲ್ಲಿ ಗಳಿಸ್ಕೊಂಡಿರೋದಕ್ಕಿಂತ ಕಳ್ಕೊಂಡಿರೋದು ಕಾಂಗ್ರೆಸ್. ಸೊ ಯಥಾ ಪರಿಸ್ಥಿತಿ ನಾವು ಬಿಜೆಪಿ +1 ಆಗಿದ್ರೆ JMM +1 ಆಗಿದೆ. ಆದ್ರೆ
ಇಲ್ಲಿ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಕಳ್ಕೊಂಡಿದೆ. ಇಲ್ಲಿ ಕಾಂಗ್ರೆಸ್ನ ಗೆಲುವು ಅಲ್ಲ, ಅಲ್ಲಿರ್ತಕ್ಕಂಥ ಲೋಕಲ್ ಪಾರ್ಟಿ JMM ನ ಗೆಲುವು. ಮತ್ತೆ ಅಲ್ಲಿರ್ತಕ್ಕಂಥ ಬಹಳ ರಾಜಕೀಯ ಬದಲಾವಣೆಗಳಾದವು. ಅಲ್ಲಿ ಒಂದು ಮುಖ್ಯಮಂತ್ರಿ ಅವರು ಜೈಲಿಗೆ ಹೋದ್ರು, ಒಂದು ದೊಡ್ಡ ಹಗರಣದಲ್ಲಿ ತಗಲಾಕೊಂಡು. ಅಲ್ಲ, ಇಲ್ಲೇನಂದ್ರೆ ನಿಮ್ಗೆ ಜಾರ್ಖಂಡ್ ಅಲ್ಲಿ ಆಡಳಿತ ವಿರೋಧಿ ಅಲೆ ಇದ್ದು ಕೂಡ ಬಿಜೆಪಿ ಯಾಕೆ ಗೆಲ್ಲಲಿಲ್ಲ ಅಂತ ಹೇಳಿ. ಸರ್ ನೋಡಿ, ಜಾರ್ಖಂಡ್ನ ಲೋಕಲ್ ಇಶ್ಯೂಸ್ಗಳೇ ಬೇರೆ ಇರುತ್ತೆ. ಕೆಲವು ಸ್ಟೇಟ್ಗಳಲ್ಲಿ ನಾವು ಗೆಲ್ಲಿಕ್ಕಾಗಲ್ಲ, ತಮಿಳುನಾಡಲ್ಲಿ ನಾವು ಗೆಲ್ಲಿಕ್ಕಾಗಲ್ಲ, ಕೇರಳದಲ್ಲಿ ನಾವು ಗೆಲ್ಲಿಕ್ಕಾಗಲ್ಲ, ಆಂಧ್ರ ಪ್ರದೇಶದಲ್ಲಿ ಗೆಲ್ಲಿಕ್ಕಾಗಲ್ಲ. ಆ ರೀತಿ ಜಾರ್ಖಂಡ್ ಸಹ ಎಕ್ಸೆಪ್ಷನಲ್ ಕೇಸಸ್. ಸೊ ನಾವಲ್ಲಿ ಲೋಕಲ್ ಪಾರ್ಟಿಗಳು ಬಹಳ ಕಮ್ಮಿ ಇದು ಮಾಡ್ತೇವೆ, ಅದು ಕಾಂಗ್ರೆಸ್ ಆಗಿರ್ಬೋದು ಅಥವಾ ಐದಾರು BJP ಆಗಿರ್ಬೋದು. ಸೊ ಅದರಿಂದ ಬಟ್ ಇಲ್ಲಿ ಎಲ್ಲ ಒಂದ್ ಕಡೆ ಜನ ತೀರ್ಪು ಕೊಟ್ಟಿದ್ದಾರೆ, ಅವರಿಗೆ ಅದನ್ನ ಅಕ್ಸೆಪ್ಟ್ ಮಾಡ್ತೀವಿ. ಆದ್ರೆ BJP ಅಲ್ಲಿ ಕಳ್ಕೊಂಡಿಲ್ಲ, ಕಳ್ಕೊಂಡಕ್ಕಿಂತ ಗಳಿಸ್ಕೊಂಡಿದೆ. ಸೊ ಕಾಂಗ್ರೆಸ್ ಸಹ ಅಲ್ಲೇನು ಕಳ್ಕೊಂಡಿರೋದಿಲ್ಲ, ಗಳಿಸಿರೋದಿಲ್ಲ, ಅದು ಇನ್ನು -1 ಆಗಿದೆ. ಈಗ